87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಮಂಡ್ಯದಲ್ಲಿ ಮಾಡ್ತಾ ಇದ್ದೀವಿ. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಜೋಶಿ ಅವರಿದ್ದಾರೆ, ಡಿ ಸಿ ಅವರಿದ್ದಾರೆ, ಕುಮಾರ್ ಅಂತೇಳಿ, ನಮ್ಮ ಉದಯ್ ಶಾಸಕರು ರಮೇಶು, ಮಧು, ರವಿ ಎಲ್ಲರೂ ಇದ್ದೀವಿ. ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ವಿರೋಧ ಪಕ್ಷ ನಾಯಕರುಗಳನ್ನ, ಎರಡು ಹೌಸಿನ ಚೇರ್ಮನ್ನ, ಇವರು ಅಧ್ಯಕ್ಷರು, ಸ್ಪೀಕರು, ಮುಖ್ಯ ಸಚೇತಕರು, ಶಾಸಕರು, ಮಂತ್ರಿಗಳು ಎಲ್ಲರೂ, ಹಿರಿಯ ಅಧಿಕಾರಿಗಳು ತಮ್ಮನ್ನು ವಿಶೇಷವಾಗಿ ಆಹ್ವಾನ ಕೊಡಲಿಕ್ಕೆ ನಮ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ. ನಾವು ಅವ್ರ ಜೊತೆ ಸೇರಿ ಎಲ್ರಿಗೂ ಆಹ್ವಾನ ಪತ್ರಿಕೆಯನ್ನು ಕೊಡ್ತಾ ಇದ್ದೀವಿ. ತಾವೂ ಸಹ ಈ ಸಮಾರಂಭದಲ್ಲಿ ಬಂದು 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ತಮ್ಮನ್ನು ಇದರಲ್ಲಿ ಇನ್ವೈಟ್ ಮಾಡ್ತಾ ವಿನಂತಿ ಮಾಡ್ತೀವಿ. ಈಗ ಮಂಡ್ಯದಲ್ಲಿ ಮಾಡ್ತಾ ಇರೋದ್ರಿಂದ ಬೇಳೆ ಜೊತೆ ಮೂಳೆ ಇರಲಿ ಅಂತ ಈಗ ಬಾಡೂಟ ಹಾಕ್ಸ್ಬೇಕು ಸಮ್ಮೇಳನದಲ್ಲಿ ಅಂತ ಒಂದು ಕೂಗು ಶುರುವಾಗಿದೆ ಸರ್. ಅವ್ರನ್ನೇನೋ ಕನ್ಸಿಡರ್ ಮಾಡ್ತೀರಾ? ಅವ್ರ ಜೊತೆ ಎಲ್ಲ ಮಾತಾಡ್ತೀನಿ, ಮಂಡ್ಯದಲ್ಲಿ ಕರೆದು ಅವ್ರ ಜೊತೆ ಮಾತಾಡ್ತೀನಿ. 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಮಂಡ್ಯದಲ್ಲಿ ಮಾಡ್ತಾ ಇದ್ದೀವಿ. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಜೋಶಿ ಅವರಿದ್ದಾರೆ, ಡಿ ಸಿ ಅವರಿದ್ದಾರೆ, ಕುಮಾರ್ ಅಂತೇಳಿ, ನಮ್ಮ ಉದಯ್ ಶಾಸಕರು ರಮೇಶು, ಮಧು, ರವಿ ಎಲ್ಲರೂ ಇದ್ದೀವಿ. ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ವಿರೋಧ ಪಕ್ಷ ನಾಯಕರುಗಳನ್ನ, ಎರಡು ಹೌಸಿನ ಚೇರ್ಮನ್ನ, ಇವರು ಅಧ್ಯಕ್ಷರು, ಸ್ಪೀಕರು, ಮುಖ್ಯ ಸಚೇತಕರು, ಶಾಸಕರು, ಮಂತ್ರಿಗಳು ಎಲ್ಲರೂ, ಹಿರಿಯ ಅಧಿಕಾರಿಗಳು ತಮ್ಮನ್ನು ವಿಶೇಷವಾಗಿ ಆಹ್ವಾನ ಕೊಡಲಿಕ್ಕೆ ನಮ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ. ನಾವು ಅವ್ರ ಜೊತೆ ಸೇರಿ ಎಲ್ರಿಗೂ ಆಹ್ವಾನ ಪತ್ರಿಕೆಯನ್ನು ಕೊಡ್ತಾ ಇದ್ದೀವಿ. ತಾವೂ ಸಹ ಈ ಸಮಾರಂಭದಲ್ಲಿ ಬಂದು 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ತಮ್ಮನ್ನು ಇದರಲ್ಲಿ ಇನ್ವೈಟ್ ಮಾಡ್ತಾ ವಿನಂತಿ ಮಾಡ್ತೀವಿ. ಈಗ ಮಂಡ್ಯದಲ್ಲಿ ಮಾಡ್ತಾ ಇರೋದ್ರಿಂದ ಬೇಳೆ ಜೊತೆ ಮೂಳೆ ಇರಲಿ ಅಂತ ಈಗ ಬಾಡೂಟ ಹಾಕ್ಸ್ಬೇಕು ಸಮ್ಮೇಳನದಲ್ಲಿ ಅಂತ ಒಂದು ಕೂಗು ಶುರುವಾಗಿದೆ ಸರ್. ಅವ್ರನ್ನೇನೋ ಕನ್ಸಿಡರ್ ಮಾಡ್ತೀರಾ? ಅವ್ರ ಜೊತೆ ಎಲ್ಲ ಮಾತಾಡ್ತೀನಿ, ಮಂಡ್ಯದಲ್ಲಿ ಕರೆದು ಅವ್ರ ಜೊತೆ ಮಾತಾಡ್ತೀನಿ. 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಮಂಡ್ಯದಲ್ಲಿ ಮಾಡ್ತಾ ಇದ್ದೀವಿ. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಜೋಶಿ ಅವರಿದ್ದಾರೆ, ಡಿ ಸಿ ಅವರಿದ್ದಾರೆ, ಕುಮಾರ್ ಅಂತೇಳಿ, ನಮ್ಮ ಉದಯ್ ಶಾಸಕರು ರಮೇಶು, ಮಧು, ರವಿ ಎಲ್ಲರೂ ಇದ್ದೀವಿ. ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ವಿರೋಧ ಪಕ್ಷ ನಾಯಕರುಗಳನ್ನ, ಎರಡು ಹೌಸಿನ ಚೇರ್ಮನ್ನ, ಇವರು ಅಧ್ಯಕ್ಷರು, ಸ್ಪೀಕರು, ಮುಖ್ಯ ಸಚೇತಕರು, ಶಾಸಕರು, ಮಂತ್ರಿಗಳು ಎಲ್ಲರೂ, ಹಿರಿಯ ಅಧಿಕಾರಿಗಳು ತಮ್ಮನ್ನು ವಿಶೇಷವಾಗಿ ಆಹ್ವಾನ ಕೊಡಲಿಕ್ಕೆ ನಮ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ. ನಾವು ಅವ್ರ ಜೊತೆ ಸೇರಿ ಎಲ್ರಿಗೂ ಆಹ್ವಾನ ಪತ್ರಿಕೆಯನ್ನು ಕೊಡ್ತಾ ಇದ್ದೀವಿ. ತಾವೂ ಸಹ ಈ ಸಮಾರಂಭದಲ್ಲಿ ಬಂದು 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ತಮ್ಮನ್ನು ಇದರಲ್ಲಿ ಇನ್ವೈಟ್ ಮಾಡ್ತಾ ವಿನಂತಿ ಮಾಡ್ತೀವಿ. ಈಗ ಮಂಡ್ಯದಲ್ಲಿ ಮಾಡ್ತಾ ಇರೋದ್ರಿಂದ ಬೇಳೆ ಜೊತೆ ಮೂಳೆ ಇರಲಿ ಅಂತ ಈಗ ಬಾಡೂಟ ಹಾಕ್ಸ್ಬೇಕು ಸಮ್ಮೇಳನದಲ್ಲಿ ಅಂತ ಒಂದು ಕೂಗು ಶುರುವಾಗಿದೆ ಸರ್. ಅವ್ರನ್ನೇನೋ ಕನ್ಸಿಡರ್ ಮಾಡ್ತೀರಾ? ಅವ್ರ ಜೊತೆ ಎಲ್ಲ ಮಾತಾಡ್ತೀನಿ, ಮಂಡ್ಯದಲ್ಲಿ ಕರೆದು ಅವ್ರ ಜೊತೆ ಮಾತಾಡ್ತೀನಿ. 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಮಂಡ್ಯದಲ್ಲಿ ಮಾಡ್ತಾ ಇದ್ದೀವಿ. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಜೋಶಿ ಅವರಿದ್ದಾರೆ, ಡಿ ಸಿ ಅವರಿದ್ದಾರೆ, ಕುಮಾರ್ ಅಂತೇಳಿ, ನಮ್ಮ ಉದಯ್ ಶಾಸಕರು ರಮೇಶು, ಮಧು, ರವಿ ಎಲ್ಲರೂ ಇದ್ದೀವಿ. ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ವಿರೋಧ ಪಕ್ಷ ನಾಯಕರುಗಳನ್ನ, ಎರಡು ಹೌಸಿನ ಚೇರ್ಮನ್ನ, ಇವರು ಅಧ್ಯಕ್ಷರು, ಸ್ಪೀಕರು, ಮುಖ್ಯ ಸಚೇತಕರು, ಶಾಸಕರು, ಮಂತ್ರಿಗಳು ಎಲ್ಲರೂ, ಹಿರಿಯ ಅಧಿಕಾರಿಗಳು ತಮ್ಮನ್ನು ವಿಶೇಷವಾಗಿ ಆಹ್ವಾನ ಕೊಡಲಿಕ್ಕೆ ನಮ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ. ನಾವು ಅವ್ರ ಜೊತೆ ಸೇರಿ ಎಲ್ರಿಗೂ ಆಹ್ವಾನ ಪತ್ರಿಕೆಯನ್ನು ಕೊಡ್ತಾ ಇದ್ದೀವಿ. ತಾವೂ ಸಹ ಈ ಸಮಾರಂಭದಲ್ಲಿ ಬಂದು
87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ತಮ್ಮನ್ನು ಇದರಲ್ಲಿ ಇನ್ವೈಟ್ ಮಾಡ್ತಾ ವಿನಂತಿ ಮಾಡ್ತೀನಿ. ಈಗ ಮಂಡ್ಯದಲ್ಲಿ ಮಾಡ್ತಾ ಇರೋದ್ರಿಂದ ಬೇಳೆ ಜೊತೆ ಮೂಳೆ ಇರಲಿ ಅಂತ ಈಗ ಬಾಡೂಟ ಹಾಕ್ಸ್ಬೇಕು ಸಮ್ಮೇಳನದಲ್ಲಿ ಅಂತ ಒಂದು ಕೂಗು ಶುರುವಾಗಿದೆ ಸರ್. ಅವ್ರನ್ನೇನೋ ಕನ್ಸಿಡರ್ ಮಾಡ್ತೀರಾ? ಅವ್ರ ಜೊತೆ ಎಲ್ಲ ಮಾತಾಡ್ತೀನಿ, ಮಂಡ್ಯದಲ್ಲಿ ಕರೆದು ಅವ್ರ ಜೊತೆ ಮಾತಾಡ್ತೀನಿ. 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಮಂಡ್ಯದಲ್ಲಿ ಮಾಡ್ತಾಯಿದ್ದೀವಿ. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಜೋಶಿ ಅವರಿದ್ದಾರೆ, ಡಿ ಸಿ ಅವರಿದ್ದಾರೆ, ಕುಮಾರ್ ಅಂತೇಳಿ, ನಮ್ಮ ಉದಯ್ ಶಾಸಕರು ನಮ್ಮ ರಮೇಶು, ಮಧು, ರವಿ ಎಲ್ಲರೂ ಇದ್ದೀವಿ. ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ವಿರೋಧ ಪಕ್ಷ ನಾಯಕರುಗಳನ್ನ, ಎರಡೂ ಹೌಸಿನ ಚೇರ್ಮನ್ನ, ಇವರು ಅಧ್ಯಕ್ಷರು, ಸ್ಪೀಕರು, ಮುಖ್ಯ ಸಚೇತಕರು, ಶಾಸಕರು, ಮಂತ್ರಿಗಳು ಎಲ್ಲರನ್ನೂ, ಹಿರಿಯ ಅಧಿಕಾರಿಗಳು ತಮ್ಮನ್ನು ವಿಶೇಷವಾಗಿ ಆಹ್ವಾನ ಕೊಡಲಿಕ್ಕೆ ನಮ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ. ನಾವು ಅವ್ರ ಜೊತೆ ಸೇರಿ ಎಲ್ರಿಗೂ ಆಹ್ವಾನ ಪತ್ರಿಕೆಯನ್ನು ಕೊಡ್ತಾ ಇದ್ದೀವಿ. ತಾವೂ ಸಹ ಈ ಸಮಾರಂಭದಲ್ಲಿ ಬಂದು 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ತಮ್ಮನ್ನು ಇದರಲ್ಲಿ ಇನ್ವೈಟ್ ಮಾಡ್ತಾ ವಿನಂತಿ ಮಾಡ್ತೀನಿ. ಈಗ ಮಂಡ್ಯದಲ್ಲಿ ಮಾಡ್ತಾ ಇರೋದ್ರಿಂದ ಬೇಳೆ ಜೊತೆ ಮೂಳೆ ಇರಲಿ ಅಂತ ಈಗ ಬಾಡೂಟ ಹಾಕ್ಸ್ಬೇಕು ಸಮ್ಮೇಳನದಲ್ಲಿ ಅಂತ ಒಂದು ಕೂಗು ಶುರುವಾಗಿದೆ ಸರ್. ಅವ್ರನ್ನೇನೋ ಕನ್ಸಿಡರ್ ಮಾಡ್ತೀರಾ? ಅವ್ರ ಜೊತೆ ಎಲ್ಲ ಮಾತಾಡ್ತೀನಿ, ಮಂಡ್ಯದಲ್ಲಿ ಕರೆದು ಅವ್ರ ಜೊತೆ ಮಾತಾಡ್ತೀನಿ. 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಮಂಡ್ಯದಲ್ಲಿ ಮಾಡ್ತಾಯಿದ್ದೀವಿ. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಜೋಶಿ ಅವರಿದ್ದಾರೆ, ಡಿ ಸಿ ಅವರಿದ್ದಾರೆ, ಕುಮಾರ್ ಅಂತೇಳಿ, ನಮ್ಮ ಉದಯ್ ಶಾಸಕರು ನಮ್ಮ ರಮೇಶು, ಮಧು, ರವಿ ಎಲ್ಲರೂ ಇದ್ದೀವಿ. ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ವಿರೋಧ ಪಕ್ಷ ನಾಯಕರುಗಳನ್ನ, ಎರಡೂ ಹೌಸಿನ ಚೇರ್ಮನ್ನ, ಇವರು ಅಧ್ಯಕ್ಷರು, ಸ್ಪೀಕರು, ಮುಖ್ಯ ಸಚೇತಕರು, ಶಾಸಕರು, ಮಂತ್ರಿಗಳು ಎಲ್ಲರನ್ನೂ, ಹಿರಿಯ ಅಧಿಕಾರಿಗಳು ತಮ್ಮನ್ನು ವಿಶೇಷವಾಗಿ ಆಹ್ವಾನ ಕೊಡಲಿಕ್ಕೆ ನಮ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ. ನಾವು ಅವ್ರ ಜೊತೆ ಸೇರಿ ಎಲ್ರಿಗೂ ಆಹ್ವಾನ ಪತ್ರಿಕೆಯನ್ನು ಕೊಡ್ತಾ ಇದ್ದೀವಿ. ತಾವೂ ಸಹ ಈ ಸಮಾರಂಭದಲ್ಲಿ ಬಂದು 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ತಮ್ಮನ್ನು ಇದರಲ್ಲಿ ಇನ್ವೈಟ್ ಮಾಡ್ತಾ ವಿನಂತಿ ಮಾಡ್ತೀನಿ. ಈಗ ಮಂಡ್ಯದಲ್ಲಿ ಮಾಡ್ತಾ ಇರೋದ್ರಿಂದ ಬೇಳೆ ಜೊತೆ ಮೂಳೆ ಇರಲಿ ಅಂತ ಈಗ ಬಾಡೂಟ ಹಾಕ್ಸ್ಬೇಕು ಸಮ್ಮೇಳನದಲ್ಲಿ ಅಂತ ಒಂದು ಕೂಗು ಶುರುವಾಗಿದೆ ಸರ್. ಅವ್ರನ್ನೇನೋ ಕನ್ಸಿಡರ್ ಮಾಡ್ತೀರಾ? ಅವ್ರ ಜೊತೆ ಎಲ್ಲ ಮಾತಾಡ್ತೀನಿ, ಮಂಡ್ಯದಲ್ಲಿ ಕರೆದು ಅವ್ರ ಜೊತೆ ಮಾತಾಡ್ತೀನಿ.